ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನೇಮಕಾತಿ 2024 100ಕ್ಕೂ ಅಧಿಕ ಹುದ್ದೆಗಳು ಪುರುಷರು ಮತ್ತು ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಈ ಬ್ಯಾಂಕ್ ಆಫ್ ಇಂಡಿಯಾ ಜಾಬ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಆಗಿ ತುಂಬ ಸರಳವಾಗಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನಾನು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬಿಂದಾಗಲಿ, ಆಮೇಲೆ ಸ್ಕಾಲರ್ಶಿಪ್ಪಿಂದಾಗಲಿ, ಹಾಗೂ ಗೌರ್ಮೆಂಟ್ ಇನ್ನಿತರ ಸರ್ಕಾರಿ ಸೇವೆಗಳು ಹಾಗೂ ಇನ್ನಿತರ ವಿಷಯಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಪ್ಲಿಕೇಶನ್ ಹಾಕೋದನ್ನು ಕೂಡ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಇಲಾಖೆ ಹೆಸರು ಬ್ಯಾಂಕ್ ಆಫ್ ಇಂಡಿಯಾ. ಹುದ್ದೆಗಳ ಸಂಖ್ಯೆ 143. ಹುದ್ದೆಗಳ ಹೆಸರು ಕಾನೂನು ಅಧಿಕಾರಿ ಮತ್ತು ಹಿರಿಯ ಮ್ಯಾನೇಜರ್. ಉದ್ಯೋಗ ಸ್ಥಳ ಅಖಿಲ ಭಾರತ ಆಗಿರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಹುದ್ದೆಗಳ ವಿವರ ನೋಡ್ತಾ ಬಂದರೆ, ಕ್ರೆಡಿಟ್ ಅಧಿಕಾರಿ 25, ಮುಖ್ಯ ವ್ಯವಸ್ಥಾಪಕರು ಅರ್ಥಶಾಸ್ತ್ರಜ್ಞರು 1, ಚೀಫ್ ಮ್ಯಾನೇಜರ್ IT ಡೇಟಾಬೇಸ್ ಅಡ್ಮಿನಿಸ್ಟ್ರೇಷನ್ 2, ಚೀಫ್ ಮ್ಯಾನೇಜರ್ IT ಕ್ಲೌಡೆಡ್ ಆಪರೇಷನ್ಸ್ 1, ಮುಖ್ಯ ವ್ಯವಸ್ಥಾಪಕರು IT ನೆಟ್ವರ್ಕ್ 1, ಚೀಫ್ ಮ್ಯಾನೇಜರು 1, ಆಮೇಲೆ ಮುಖ್ಯ ವ್ಯವಸ್ಥಾಪಕರು IT ಭದ್ರತೆ 1, ಮುಖ್ಯ ವ್ಯವಸ್ಥಾಪಕ ಮಾರ್ಕೆಟಿಂಗ್ 1, ಕಾನೂನು ಅಧಿಕಾರಿ 31, ಡೇಟಾ ಸೈಂಟಿಸ್ಟ್ 2, MLOps ಫುಲ್ ಕಾರ್ ಡೆವಲಪರ್ 2, ಡೇಟಾಬೇಸ್ ನಿರ್ವಾಹಕರು 2, ಡೇಟಾ ಗುಣಮಟ್ಟ ಡೆವಲಪರ್ 2, ಡೇಟಾ ಆಡಳಿತ ತಜ್ಞರು 2, ಪ್ಲಾಟ್ಫಾರ್ಮ್ ನಿರ್ವಾಹಕರು 2. ಅದೇ ರೀತಿ ನೀವು ಇದರಲ್ಲಿ ಕೊಟ್ಟಿರೋ ಪ್ರತಿಯೊಂದನ್ನು ಫೋಸ್ ಮಾಡಿ ನೀವೇ ನೋಡಿ ಸ್ವತಃ, ಅಂದರೆ ಲಾಂಗ್ ಇದೆ, ಅದಕ್ಕೋಸ್ಕರ ನೀವೇ ವಿಡಿಯೋನ ಸ್ಟಾಪ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಸಂಬಳದ ವಿವರ ನೋಡ್ತಾ ಬಂದರೆ, ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ 64,820 ರಿಂದ 93,960 ಸಂಬಳ ಇದೆ. ಆಮೇಲೆ ವಯಸ್ಸಿನ ಮಿತಿ ನೋಡ್ತಾ ಬಂದರೆ, ಕನಿಷ್ಠ 25 ವರ್ಷ ಕಂಪ್ಲೀಟ್ ಆಗಿರಬೇಕು, ಗರಿಷ್ಠ 35 ವರ್ಷದೊಳಗಿರಬೇಕು. ಸೊ 25 ವರ್ಷ ಕಂಪ್ಲೀಟ್ ಆಗಿ 35 ವರ್ಷದ ಒಳಗಿರೋರು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕವನ್ನು ನೋಡ್ತಾ ಬಂದರೆ, SC ST PW ಅಭ್ಯರ್ಥಿಗಳಿಗೆ 175, ಸಾಮಾನ್ಯ ಅಭ್ಯರ್ಥಿಗಳಿಗೆ 850 ಆಗಿರುತ್ತೆ. ಇದು ಆನ್ಲೈನಲ್ಲಿ ಹಾಕೋದಾಗಿರುತ್ತೆ ಪೇಮೆಂಟು, ಯಾವುದೇ ಆಫ್ಲೈನ್ ಇರಲ್ಲ, ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಾಗಿರುತ್ತೆ. ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ, ಯಾವುದೇ ಪದವಿ ಅಂದರೆ BA BCom BSc ಹಾಗೂ ಇನ್ನಿತರ ಯಾವುದೇ ಪದವಿ, ಒಟ್ಟಿನಲ್ಲಿ ಪದವಿ ಕಂಪ್ಲೀಟ್ ಆದವರು ನೀವು ಈ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಆಯ್ಕೆ ವಿಧಾನವನ್ನು ನೋಡ್ತಾ ಬಂದರೆ, ಫಸ್ಟಿಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ. ಆಮೇಲೆ ದಿನಾಂಕಗಳನ್ನು ನೋಡ್ತಾ ಬಂದರೆ, ಆಲ್ರೆಡಿ 27ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ನೋಡ್ತಾ ಬಂದರೆ ಏಪ್ರಿಲ್ 10ನೇ ತಾರೀಕಿಗೆ ಲಾಸ್ಟ್ ಇದೆ. ಸೊ ಮಾರ್ಚ್ 27ರಿಂದ ಕೊನೆಯ ದಿನಾಂಕ ಏಪ್ರಿಲ್ 10ರವರೆಗೂ ಇದೆ. ಇನ್ನೂ ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ, ಇವಾಗಲೇ ಅರ್ಜಿ ಸಲ್ಲಿಸಿರಿ. ಅರ್ಜಿ ಸಲ್ಲಿಸುವ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಜಸ್ಟ್ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಈ ಡೀಟೇಲ್ಸ್ನ ತಿಳಿದುಕೊಳ್ಳಬೇಕಾಗಿರುತ್ತೆ. ಸೊ ದಯವಿಟ್ಟು ಈ ಡೀಟೇಲ್ಸ್ ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.